ಎಷ್ಟೊತ್ತು ಅಂತ ವೇಟ್ ಮಾಡ್ತೀರಾ? ಬನ್ನಿ ಊಟ ಮಾಡಿ. ಮಮ್ಮಿ ಪ್ಲೀಸ್ ಮಮ್ಮಿ, ಮತ್ತೆ ಇನ್ನೊಂದ್ಸತಿ ಪಪ್ಪಂಗೆ ಫೋನ್ ಮಾಡಿ. ಮಮ್ಮಿ ಪ್ಲೀಸ್ ಮಮ್ಮಿ. ಇಲ್ಲ ಕಂದ, ಆಗ್ಲೇ ಮಾತಾಡಿದ್ರಲ್ಲ. ಮಮ್ಮಿ ಪ್ಲೀಸ್ ಮಮ್ಮಿ, ಇನ್ನೊಂದ್ಸತಿ ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ಸರಿ ಸರಿ ಸರಿ. ಸರ್, ನೀವು ಹೇಳಿದ ಕೆಲಸ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ಇನ್ 2 ಅವರ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ. ಭೂಮಿಕಾ, ಹಲೋ ಪಪ್ಪ, ಮತ್ತೆ ನಾವೇ ಮಾತಾಡ್ತಿರೋದು. ಮತ್ತೆ ನೀವಾ ಏನ್ರೋ ಮಾಡ್ತಾ ಇದ್ದೀರಾ? ಊಟ ಮಾಡಲಿಲ್ವಾ? ಇಲ್ಲ ಪಪ್ಪ, ಮಾಡಿಲ್ಲ. ಯಾಕೆ? ನಿಮಗೆ ವೇಟ್ ಮಾಡ್ತಿದೀವಿ. ನಾನು ಹೇಳಿದ್ನಲ್ಲ, ಇವತ್ತು ಪಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಕೆಲಸ ಮುಗಿಸ್ಬರ್ತೀನಿ. ನಿಮ್ಮ ಪಾಡ ನೀವು ಊಟ ಮಾಡಿ. ಇಲ್ಲ ಪಪ್ಪ, ನೀವು ಬಂದ್ರೇನೆ ನಾವು ಊಟ ಮಾಡೋದು. ನೀವು ಬರೋವರೆಗೂ ನಾವು ಕಾಯ್ತಾನೆ ಇರ್ತೀವಿ ಪಪ್ಪ. ನೀವು ಯಾಕೋ ಬರ್ತಾ ಬರ್ತಾ ಜಾಣ್ ಮಕ್ಕಳಾಗ್ತಲ್ಲ, ಹಠಮಾರಿಗಳಾಗ್ತಾ ಇದ್ದೀರಾ. ಊಟ ಮಾಡಿ ಮೊದಲು. ಪಾಪ ಪ್ಲೀಸ್, ಮೊದಲು ನೀವು ಬನ್ನಿ, ಆಮೇಲೆ ನಾವು ಊಟ ಮಾಡ್ತೀವಿ. ಸರಿ, ಮಮ್ಮಿ ಫೋನ್ ಕೊಡಿ. ಕ್ಯೂ ಹಾಗತ್ತು ಮಾರೆ. ಏನು ಭೂಮಿಕಾ ಅವ್ರದ್ದೆಲ್ಲ ಕತೆ? ಇಲ್ಲ, ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಹಠ ಮಾಡ್ತಿದ್ದಾರೆ ನೀವು ಬರೋ ತನಕ ಊಟ ಮಾಡಲ್ಲ ಅಂತ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇಬ್ರು ಸೇರ್ಕೊಂಡು ಒಂದು ಪಾರ್ಟಿ ಹೋಗ್ಬಿಟ್ಟಿದ್ದಾರೆ. ಪ್ಲೀಸ್ 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 ನೀವು ಬೇಗ ಬರೋದಕ್ಕೆ ಟ್ರೈ ಮಾಡಿ. ಸರಿ, ಈಗಲೇ ಹೊರಡ್ತೀನಿ. ಓಕೆ, ಥ್ಯಾಂಕ್ ಯು. ಬರ್ತಾರಂತ? ಬರ್ತಿದ್ದಾರೆ. ಅವ್ರು ಬರೋ ತನಕ ನಾನು ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ. ಬಾಯಿ ಮುಚ್ಕೊಂಡು ತಿನ್ಬೇಕು, ಇಲ್ಲ ಹಂಗೆ ಹೇಳಂಗಿಲ್ಲ, ಸರಿನಾ? ಬರ್ತಾ ಬಾಸ್ ಹೋದ್ಮೇಲೆ ನಮ್ಗೇನು ಕೆಲಸ? ನಡಿ ಹೋಗೋಣ. ಏಯ್ ಕೂತ್ಕೊಳ್ಳೋ. ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಾನೆ? ಅವರೆಲ್ಲ ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ವ ಅಂತ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ಆಯಿತಾ? ನಾನು ಮನೆಗೆ ಹೋಗೋದ್ರೊಳಗಡೆ ಮೇಲ್ ನನಗೆ ಬಂದಿರಬೇಕು. ಫಸ್ಟ್ ಕೆಲಸ ಮುಗಿಸು. ಅಲ್ಲ ನೀನು ಏಯ್ ಕೆಲಸ ಮಾಡ. ಬಾಯ್. ಬರ್ತಾ ಒಂದು ಕೆಲಸ ಮಾಡು, ನೀನೆಲ್ಲ ಕಂಪ್ಲೀಟ್ ಮಾಡಿ ಮೇಲ್ ಮಾಡೋಕ್ಕೆ ಮುಂಚೆ ನನಗೊಂದು ಕಾಪಿ ಕಳಿಸು, ಚೆಕ್ ಮಾಡ್ತೀನಿ. ಹಾಂ ಓಕೆನಾ? ಆಮೇಲೆ ನಾನು ಗೆಳೆಯನಿಗೆ ಅಪ್ಡೇಟ್ ಮಾಡ್ತೀನಿ. ಬರಲ್ಲ? ಆನಂದ್ ಬ್ರೋ, ನೀವೆಲ್ಲ ಹೋಗ್ತಾ ಇದ್ದೀರಾ? ನೋಡಿ ಆನಂದ್ ಬ್ರೋ, ನೀವಿಲ್ಲ ಅಂದರೆ ಫುಲ್ ಬೋರ್ ಹೊಡಿಯುತ್ತೆ, ಆಮೇಲೆ ನಾವೆಲ್ಲ ಹೊಟ್ಬಿಡ್ತೀವಿ ಅಷ್ಟೇ. ಪಾರ್ಥ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣ, ಹೋಗ್ಬಿಡಲ್ಲ. ಅಂದರೆ ಇದು ಗೆಳೆಯ ನಿಮ್ಮನ್ನೆಲ್ಲ ನೋಡ್ಕೊಳ್ಳಿ ಅಂತ ನಾನು ಬಿಟ್ಟು ಹೋಗಿದ್ದಾನೆ. ಸೂಪರ್ವಿಷನ್ನು. ಯಾಕೆ ಆನಂದ್ ಬ್ರೋ, ಏನಾಯಿತು? ಏನು ಮಾಡೋದು, ಮನೆಗೆ ಹೋಗ್ಬೇಡ, ಮುಗಿಸ್ಬಿಟ್ಟು ಹೋಗೋಂತೀವನು ಅಂತಾನೆ. ಬೇಗ ಬನ್ನಿ ಅಂತ ಅವಳಂತಾಳೆ. ಬಿಸಿ ತುಪ್ಪ ನುಂಗಾಗಿಲ್ಲ, ಬಿಡೋಂಗಿಲ್ಲ. ಆನಂದ್ ಬ್ರೋ, ಬಾಯಲ್ಲಿ ಬಿಸಿ ತುಪ್ಪ ಇದ್ರು ಮೈಂಡ್ನ ಕೂಲಾಗಿ ಇಟ್ಕೋಬೇಕು, ಅದೇ ಅಲ್ವಾ ಲೈಫು. ನಾನು ಕಣ ಸಕ್ಕತ್ತಾಗಿ ಮಾತಾಡ್ತೀಯ ನೀನು. ಇದು ಟ್ರ್ಯಾಪ್ ಇದು ತಿಳ್ಕೊ. ಆನಂದ್ ಬ್ರೋ, ನಿಮ್ಮ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ಮೇ ಬೇರೆ. ಅಂದರೆ ನೋಡಿ, ನೀವು ಯಾವಾಗಲೂ ಎಷ್ಟೊಂದು ಕಾಮಿಡಿ ಮಾಡ್ತಾ ಇರ್ತೀರಾ, ಆದರೆ ನಿಮ್ಮ ಲೈಫ್ ಮಾತ್ರ ಎಷ್ಟೊಂದು ಟ್ರ್ಯಾಜಿಡಿ ಆಗಿದೆ. ಈ ಸಂಸಾರ ಅನ್ನೋದೇ ಹಾಗೆ ಕಣೋ, ಒಂಥರ ಬಬಲ್ ಗಮ್ ಇದ್ದಂಗೆ. ಫಸ್ಟ್ ಬಾಯಿಗೆ ಹಾಕೊಂಡಿದ್ದ ತಕ್ಷಣ ಸ್ವೀಟಾಗಿರುತ್ತೆ, ಒಗಿತಾ ಇದ್ರೆ ಮೆತ್ತಿಗಿರುತ್ತೆ, ಹೋಗ್ತಾ 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 ರಬ್ಬರ್ ಆದಂಗೆ ಆಗೋಗಿರುತ್ತೆ. ಹೋಗಿತಾನೇ ಇರಬೇಕು. ಬಾಯಿಗೆ ಹಾಕೊಂಡಿರ್ತಲ್ಲ, ಆ ತಪ್ಪಿಗೆ ಹೋಗ್ತಿಂಗಿಲ್ವಲ್ಲ, ಸಾಕೊಂಡು ಹೋಗ್ಬೇಕಾಗ್ತದೆ.